ಶುಭೋದಯ ಸ್ನೇಹಿತರೆ, ಸುಸ್ವಾಗತ. USM ಶೈಕ್ಷಣಿಕ ಕಲೆ ಮತ್ತು ವಿಜ್ಞಾನ ಶಾಲೆ, ಕಲ್ಯಾಣ ನಗರ, ಬೆಂಗಳೂರು. ವಿಶೇಷ ತರಗತಿಗಳು ವೀರಭದ್ರಯ್ಯ, ದೇಮಯ್ಯ, ಗೋಪನಹಳ್ಳಿ. BBSM ಅಕಾಡೆಮಿಯು 10ನೇ ತರಗತಿ ಗ್ರಾಮೀಣ ಮಕ್ಕಳಿಗಾಗಿ ಕನ್ನಡ ಮಾಧ್ಯಮದಲ್ಲಿ ವಿಶೇಷವಾಗಿ ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಆಸಕ್ತರು ಇದರ ಉಪಯೋಗವನ್ನು ಪಡೆಯಬೇಕು. ಅದರಲ್ಲೂ ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷ ತರಗತಿಗಳು. 10ನೇ ತರಗತಿ SSLC ವಿಜ್ಞಾನ, KSEB ಸೊಲ್ಯೂಷನ್ಸ್ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಳ್ಳುವಂತೆ ಅನೇಕ ರೀತಿಯಲ್ಲಿ ನಾವು ವಿಜ್ಞಾನ ಪಾಠಗಳನ್ನು ಹೇಳ್ತಾ ಇದ್ದೀವಿ. ವಿದ್ಯುದಯಸ್ಕಾಂತೀಯ ಕ್ಷೇತ್ರದ ಅನ್ವೇಷಣೆ. ಸ್ನೇಹಿತರೆ, ವಿದ್ಯುತ್ ಚಾರ್ಜ್, ವಿದ್ಯುತ್ ಆವೇಶ ಅಯಸ್ಕಾಂತೀಯ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಶಕ್ತಿಯನ್ನು ಅನುಭವಿಸಲು ಕಾರಣವಾಗುವ ವಸ್ತುವಿನ ಭೌತಿಕ ಆಸ್ತಿಯಾಗಿದೆ. ಅಂದರೆ ಯಾವುದೇ ಒಂದು ವಿದ್ಯುತ್ ಚಾರ್ಜ್ ಅಥವಾ ವಿದ್ಯುತ್ ಆವೇಶ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ, ಕಾಂತಕ್ಷೇತ್ರ ಅಂದ್ರೇನು? ಕಾಂತ ಅಂದ್ರೆ ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್, ಅದರ ಸುತ್ತಲೂ ಇರ್ತಕ್ಕಂಥ ಒಂದು ಕ್ಷೇತ್ರ, ಅದನ್ನು ಕಾಂತಕ್ಷೇತ್ರ. ಕಾಂತೀಯ ಬಲರೇಖೆಗಳಿಂದ ಒಳಗೂಡಿರ್ತಕ್ಕಂಥ ಒಂದು ಕ್ಷೇತ್ರ ಅದು. ಈ ಒಂದು ವಿಶೇಷವಾದ ಕೊಡುಗೆ ಹೆನ್ರಿ ನ್ಯೂಯಾರ್ಕ್ ಆಲ್ಬನಿ ಅಕಾಡೆಮಿಯಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅಂತಕ್ಕಂಥ ವಿಜ್ಞಾನಿ ವಿದ್ಯುದಯಸ್ಕಾಂತೀಯ ಕ್ಷೇತ್ರವು ಯಾವ ರೀತಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಇದು ಡ್ಯಾನಿಷ್ ವಿಜ್ಞಾನಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ 1820ರಲ್ಲಿ ಕಂಡುಹಿಡಿದ. ವಿದ್ಯುತ್ ಮತ್ತು ಕಾಂತೀಯತೆಗೆ ಸಂಬಂಧ ಹೊಂದಿದೆ ಎಂದು ಕಂಡುಹಿಡಿದಾಗ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ನ ಹೊಸ ವೈಜ್ಞಾನಿಕ ಯುಗವನ್ನೇ ಆರಂಭಿಸಿದರು ಅವರು. ಅಂದರೆ ಆರ್ಸ್ಟೆಡ್ನ ಆವಿಷ್ಕಾರದಿಂದಾಗಿ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಕ್ಕೂ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಕಾಂತಕ್ಷೇತ್ರಕ್ಕೂ ಮತ್ತು ವಿದ್ಯುತ್ ಕ್ಷೇತ್ರಕ್ಕೂ ಒಂದು ಅವಿನೋಭಾವ ಸಂಬಂಧಗಳು ಇದ್ದಾವೆ. ಅಂದರೆ ಒಂದಕ್ಕೊಂದು ಸಂಬಂಧ ಇದೆ. ಯಾವ ರೀತಿ ಸಂಬಂಧ ಇದೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ವಿದ್ಯುತ್ ಚಾರ್ಜ್, ವಿದ್ಯುತ್ ಆವೇಶ, ಆ ವಿದ್ಯುತ್ ಚಾರ್ಜ್ ಅದರಲ್ಲಿ ಎರಡು ವಿಧ. ಒಂದು ಧನಾತ್ಮಕ ವಿದ್ಯುತ್ ಚಾರ್ಜು, ಅವನ ಪ್ರೋಟಾನ್ಗಳು ಅಂತ ಕರೀಬಹುದು. ಮತ್ತು ಋಣಾತ್ಮಕ ವಿದ್ಯುತ್ ಆವೇಶಗಳು, ಅವನ ಎಲೆಕ್ಟ್ರಾನ್ಗಳು ಅಂತ ಕರೀಬಹುದು. ಸ್ನೇಹಿತರೆ, ಇಲ್ಲಿ ನೋಡಿ, ಪಾಸಿಟಿವ್ ಚಾರ್ಜಸ್ ರಿಪೆಲ್ಸ್, ಅಂದರೆ ಧನಾತ್ಮಕ ವಿದ್ಯುತ್ ಆವೇಶಗಳು ಪರಸ್ಪರ ಹಿಮ್ಮೆಟ್ಟಿಸುತ್ತವೆ. ಲೈಕ್ ಚಾರ್ಜಸ್ ರಿಪೆಲ್ಸ್, ಅಂದರೆ ಒಂದೇ ಥರದ ಸಜಾತಿ ವಿದ್ಯುದಾವೇಶಗಳು ಪರಸ್ಪರ ಹಿಮ್ಮೆಟ್ಟಿಸುತ್ತವೆ. ವಿಜಾತಿ ವಿದ್ಯುದಾವೇಶಗಳು ಪರಸ್ಪರ ಆಕರ್ಷಿಸುತ್ತವೆ. ಇದು ಬಹುಮುಖ್ಯವಾದ ಅಂಶ. ಇವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಿಗೆ ಕಾರಣವಾಗ್ತಕ್ಕಂಥ ವಿಶೇಷತೆಗಳು. ಸ್ನೇಹಿತರೆ, ಆರ್ಸ್ಟೆಡ್ ವಿದ್ಯುದಯಸ್ಕಾಂತೀಯ ಕ್ಷೇತ್ರದ ಅನ್ವೇಷಣೆ ಹೇಗಾಯಿತು ಅಂತಂದ್ರೆ, ಬ್ಯಾಟರಿಯಿಂದ ತಂತಿಯಲ್ಲಿನ ವಿದ್ಯುತ್ ಪ್ರವಾಹವು ಹತ್ತಿರದ ದಿಕ್ಸೂಚಿಯ ಸೂಚಿಯನ್ನು ತಿರುಗಿಸಲು ಕಾರಣವಾಯಿತು. ನೋಡಿ, ಇಲ್ಲಿ ಈ ಒಂದು ವಿದ್ಯುತ್ ಸರ್ಕ್ಯೂಟ್, ಈ ವಿದ್ಯುತ್ ಸರ್ಕ್ಯೂಟ್ ಅನ್ನು ನೀವು ನೋಡಿದಾಗ ಪಕ್ಕದಲ್ಲಿ ಒಂದು ಕಾಂತ, ಕಂಪಾಸ್ ಬಾಕ್ಸ್, ಕಂಪಾಸ್ ನೀಡಲ್ ಇರ್ತದೆ. ಅದರಲ್ಲಿ ಮ್ಯಾಗ್ನೆಟ್ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ನೇರದಲ್ಲಿ ನಿಲ್ತಕ್ಕಂಥ ವಿಶೇಷತೆ ಈ ಒಂದು ಕಂಪಾಸ್ ಬಾಕ್ಸ್ಗೆ. ಅದರಲ್ಲಿ ನೀಡಲ್ ಮ್ಯಾಗ್ನೆಟ್ ಅಂತ ಸೂಜಿಕಾಂತ ಇರುತ್ತೆ. ಈ ಆರ್ಸ್ಟೆಡ್ ಅಂತಕ್ಕಂಥ ವಿಜ್ಞಾನಿ ತನ್ನ ಪ್ರಯೋಗಗಳಲ್ಲಿ ತೋರಿಸ್ಕೊಡ್ತಾನೆ, ಬ್ಯಾಟರಿಯಿಂದ ತಂತಿಯಲ್ಲಿನ ವಿದ್ಯುತ್ ಪ್ರವಾಹವು ಹತ್ತಿರದ ದಿಕ್ಸೂಚಿಯನ್ನು ತಿರುಗಿಸಲು ಕಾರಣವಾಯಿತು. ಅಂದರೆ ಈ ವಿದ್ಯುತ್ ಹರಿದಾಗ, ಇಲ್ಲಿ ಬಲ್ಬ್ ಗ್ಲೋ ಆದಾಗನ ವಿದ್ಯುತ್ ಹರಿತದೆ ಅಂತ ಅರ್ಥ. ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಈ ಕಾಂತ
ದಿಕ್ಸೂಚಿ ಕಾಂತ ಇದೆಯಲ್ಲ, ಈ ದಿಕ್ಸೂಚಿ ಕಾಂತ ಪಲ್ಲಟನವನ್ನು ಹೊಂದುತ್ತದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ವಿದ್ಯುತ್ ಮತ್ತು ಕಾಂತೀಯತೆಯ ಸಂಬಂಧ ಹೊಂದಿದೆ ಎಂದು ತಿಳಿಯುತ್ತದೆ. ಹ್ಯಾನ್ಸ್ ಕ್ರಿಶ್ಚಿಯನ್ ಅರ್ಸ್ಟೆಡ್ ಹೊಸ ವೈಜ್ಞಾನಿಕ ಯುಗವನ್ನೇ ಆರಂಭಿಸಿದರು. ಸ್ನೇಹಿತರೆ, ಈ ವಿದ್ಯುತ್ ಪ್ರವಾಹವು ಹತ್ತಿರದ ಅಯಸ್ಕಾಂತವನ್ನು ಚಲಿಸಬಲ್ಲದು. ಅಂದ್ರೆ ವಿದ್ಯುದಾವೇಶಗಳು ಹರಿದಾಗ ಆ ಒಂದು ವಿದ್ಯುತ್ ಕ್ಷೇತ್ರ ಉಂಟಾಗಿ ಅದು ಒಂದು ಈ ಸೂಜಿ ಕಾಂತ ಪಲ್ಲಟನವನ್ನ ಹೊಂದುತ್ತದೆ. ಸ್ನೇಹಿತರೆ, ಈ ಅಯಸ್ಕಾಂತೀಯ ಕ್ಷೇತ್ರ ಮತ್ತು ಕಾಂತ ಕ್ಷೇತ್ರದ ರೇಖೆಗಳು ಪ್ರಸ್ತುತ ಸಾಗಿಸುವ ವಾಹಕಗಳ ಕಾರಣದಿಂದಾಗಿ ಕಾಂತೀಯ ಕ್ಷೇತ್ರ ಉಂಟಾಗುತ್ತದೆ. ಮತ್ತೆ ಬಲಗೈ ಹೆಬ್ಬೆರಳು ನಿಯಮ, ವೃತ್ತಾಕಾರದ ಲೂಪ್ ಮೂಲಕ ಪ್ರವಾಹದಿಂದ ಕಾಂತೀಯ ಕ್ಷೇತ್ರ, ಸೊಲೆನಾಯ್ಡ್ನಲ್ಲಿ ಪ್ರವಾಹದಿಂದ ಕಾಂತೀಯ ಕ್ಷೇತ್ರ, ಇವು ಬಹು ಮುಖ್ಯವಾದ ಅಂಶಗಳು. ಈಗ ಮೊದಲೇ ತಿಳಿಸ್ಕೊಳ್ಳೋಣ. ನಾವು ಈಗ ನೋಡಿ, ಈ ಒಂದು ಮುಕ್ತವಾಗಿ ಅಮಾನತುಗೊಂಡ ಒಂದು ಯಾವುದೇ ಒಂದು ದಂಡಕಾಂತ ಆಗ್ಬೋದು ಅಥವಾ ಕಾಂತ ಆಗ್ಬೋದು, ಅಂದ್ರೆ ಮ್ಯಾಗ್ನೆಟ್ ಸ್ವತಂತ್ರವಾಗಿ ವಿಶ್ರಾಂತಿಗೆ ದಕ್ಷಿಣ ದಿಕ್ಕಿನಲ್ಲಿ ಮತ್ತು ಉತ್ತರ ದಿಕ್ಕಿನಲ್ಲೇ ನೇರವಾಗಿ ನಿಲ್ಲುತ್ತದೆ. ಉತ್ತರ ದಕ್ಷಿಣ ನೇರದಲ್ಲೇ ನಿಲ್ತದೆ. ಅದೊಂದು ವಿಶೇಷತೆ. ಯಾವುದು? ಸೂಜಿಕಾಂತಕ್ಕೆ, ನೀಡ್ಲ್ ಮ್ಯಾಗ್ನೆಟ್ ಯಾವಾಗಲೂ ಉತ್ತರ ದಕ್ಷಿಣ ನೇರದಲ್ಲಿ ಏನಿರ್ತದೆ ಅದನ್ನ ನೀವು ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದ್ರೆ ಬಲಗೈ ಹೆಬ್ಬೆರಳು ನಿಯಮ. ಈ ಬಲಗೈ ಹೆಬ್ಬೆರಳು ನಿಯಮದಲ್ಲಿ ನೀವು ಮಡಿಸಿಕೊಂಡು ಒಂದು ವಾಹಕವನ್ನ ಕೈಯಲ್ಲಿ ಹಿಡ್ಕೊಂಡು ಬಲಗೈ ಹಿಡ್ಕೊಂಡಾಗ ಬಲಗೈ ಹೆಬ್ಬೆರಳಿನ ನಿಯಮ ಏನಪ್ಪ ಹೇಳ್ತದೆ ಅಂತಂದ್ರೆ, ಹೆಬ್ಬೆರಳು ಕರೆಂಟ್, ವಿದ್ಯುತ್ ಶಕ್ತಿ, ವಾಹಕದಲ್ಲಿ ಹರಿತಕ್ಕಂಥ ವಿದ್ಯುತ್ ಶಕ್ತಿಯ ನೇರವನ್ನು ತೋರಿಸ್ತದೆ. ಮತ್ತೆ ಉಳಿದ ಮಡಿಚಿದ 4 ಬೆರಳುಗಳು ಕಾಂತೀಯ ಬಲರೇಖೆಗಳನ್ನು ಸೂಚಿಸ್ತದೆ. ಇದು ಮುಖ್ಯ. ಅದೇ ತರನೇ ಈ ಒಂದು ವೃತ್ತಾಕಾರದ ಲೂಪ್ ಮೂಲಕ ಪ್ರವಾಹದಿಂದ ಹರಿದಾಗಲೂ ಸಹ ಅದೇ ತರದ ಇದು ಉಂಟಾಗುತ್ತದೆ. ಆಮೇಲೆ ಕಾಂತಗಳ ಬಳಕೆ ಏನು? ಅಯಸ್ಕಾಂತಗಳು ಎಲ್ಲೆಲ್ಲಿ ಬಳಸ್ತಾರೆಪ್ಪ ಅಂತಂದ್ರೆ, ರೆಫ್ರಿಜರೇಟರ್ಗಳಲ್ಲಿ ಬಳಸ್ತೀವಿ, ರೇಡಿಯೋ ಮತ್ತು ಸ್ಟೀರಿಯೋ ಸ್ಪೀಕರ್ಗಳಲ್ಲಿ ಬಳಸ್ತೀವಿ, ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್ ಪ್ಲೇಯರ್ಗಳಲ್ಲಿ ಅಯಸ್ಕಾಂತಗಳನ್ನು ಬಳಸ್ತೇವೆ, ಉಪಯೋಗಿಸ್ತೇವೆ. ಮಕ್ಕಳ ಆಟಿಕೆಗಳಲ್ಲಿ ಮತ್ತು ಹಾರ್ಡ್ ಡಿಸ್ಕ್ ಕಂಪ್ಯೂಟರ್ಗಳಲ್ಲಿ, ಫ್ಲಾಪಿಗಳಲ್ಲಿ ಇವುಗಳನ್ನು ನಾವು ಉಪಯೋಗಿಸ್ತೀವಿ ಸ್ನೇಹಿತರೆ. ಮತ್ತೆ ಅಯಸ್ಕಾಂತ ಗುಣಲಕ್ಷಣಗಳು, ಕಾಂತದ ವಿಶೇಷ ಗುಣಲಕ್ಷಣಗಳು ಪರಸ್ಪರ ಆಕರ್ಷಣೆ ಹೊಂದದೆ. ಕಬ್ಬಿಣದ ವಸ್ತುಗಳನ್ನು, ಕಬ್ಬಿಣ, ನಿಕಲ್ ಈ ಒಂದು ವಸ್ತುಗಳನ್ನು ಸಹ ಕಾಂತೀಯ ವಸ್ತುಗಳನ್ನು ಅವು ಆಕರ್ಷಿಸಲ್ಪಡ್ತವೆ ಆಮೇಲೆ ಕಾಂತದಿಂದ. ಆಮೇಲೆ ಉಚಿತವಾಗಿ ಅಮಾನತುಗೊಂಡ, ಫ್ರೀಲಿ ಸಸ್ಪೆಂಡೆಡ್ ಅಂತ ಹೇಳ್ತೀವಿ. ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್ ಈಸ್ ಆಲ್ವೇಸ್ ಸ್ಟ್ಯಾಂಡ್ಸ್ ಇನ್ ದ ಡೈರೆಕ್ಷನ್ ಆಫ್ ನಾರ್ತ್ ಅಂಡ್ ಸೌತ್. ಅಂದರೆ ಉಚಿತ ಅಮಾನತುಗೊಂಡ ಅಯಸ್ಕಾಂತ ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲೇ ನಿಲ್ಲುತ್ತದೆ. ಇದು ಬಹಳ ಮುಖ್ಯವಾದದ್ದು. ಈ ಅಯಸ್ಕಾಂತ ಕ್ಷೇತ್ರದ ಸುತ್ತಲಿನ ಪ್ರದೇಶವನ್ನು, ಕಾಂತೀಯ ಶಕ್ತಿ ಅನುಭವಿಸುವ ಪ್ರದೇಶವನ್ನು ಕಾಂತೀಯ ಕ್ಷೇತ್ರ ಅಂತ ಕರಿತೀವಿ. ಇದು ದಿಕ್ಕು ಮತ್ತು ಪ್ರಮಾಣ ಎರಡನ್ನೂ ಹೊಂದಿರುವ ಪ್ರಮಾಣವಾಗಿದೆ. ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಇದೊಂದು ವೆಕ್ಟಾರ್ ಪ್ರಮಾಣ. ಯಾಕೆ ಕಾಂತೀಯ ಕ್ಷೇತ್ರ ವೆಕ್ಟಾರ್ ಪ್ರಮಾಣಪ್ಪ ಅಂತಂದ್ರೆ, ಕಾಂತೀಯ ಶಕ್ತಿ ಮತ್ತೆ ಪ್ರದೇಶದ ಕಾಂತೀಯ ಕ್ಷೇತ್ರ ಇವೆರಡೂ ಸಹ ದಿಕ್ಕು ಮತ್ತು ಪ್ರಮಾಣ ಎರಡನ್ನೂ ಹೊಂದಿರುವ ಪ್ರಮಾಣವಾಗಿದೆ ಅಂತ ಅರ್ಥ. ಇದನ್ನು ನಾವು ವೆಕ್ಟಾರ್ ಪ್ರಮಾಣ ಅಂತ ಕರಿತೀವಿ ಸ್ನೇಹಿತರೆ. ನೋಡಿ, ಇವು ಬಹು ಮುಖ್ಯವಾದ ಅಂಶಗಳು. ನಾವು ಹಿಂದಿನ ತರಗತಿಯಲ್ಲಿ ನಾವು ಓಮನ ಬಗ್ಗೆ ತಿಳ್ಕೊಂಡು ವಿಜ್ಞಾನಿ ಓಮನ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡಿದ್ವಿ. ಈಗಿನ ತರಗತಿಯಲ್ಲಿ ಇವತ್ತಿನ ಪಾಠ 7 SSLC 10 ವಿಜ್ಞಾನ ಅಧ್ಯಾಯ 13 ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ನಾವು ವಿಶೇಷಗಳನ್ನು ನೆನಪುಗರಿತೀವಿ. ಅಂದ್ರೆ ಆಯರ್ಸ್ಟೆಡ್. ಈ ಆಯರ್ಸ್ಟೆಡ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಿಗೆ ವಿಶೇಷವಾದ ಆವಿಷ್ಕಾರಗಳನ್ನು ಕಂಡುಹಿಡಿದರು. ಇದು ಬಹು ಮುಖ್ಯವಾದ ಅಂಶ. ಇಲ್ಲಿ ಬಲಗೈ ಹೆಬ್ಬೆರಳಿನ ನಿಯಮ, ಮತ್ತೆ ವೃತ್ತೀಯ ಲೂಪ್ನಲ್ಲಿ ಕರೆಂಟ್ ಹರಿಯತಕ್ಕಂಥದ್ದು. ಆಮೇಲೆ ಇಲ್ಲಿ ನೀವು ವಿಶೇಷಗಳನ್ನು ನೋಡ್ಬೋದು. ಧನ್ಯವಾದಗಳು, ಕೇಳೋದಕ್ಕೆ ಧನ್ಯವಾದಗಳು. ಆಮೇಲೆ VVSM ಶೈಕ್ಷಣಿಕ ಕಲೆ ಮತ್ತು ವಿಜ್ಞಾನ ಶಾಲೆ ವಿಶೇಷವಾಗಿ ನಿಮಗೆ ಒಂದು
ವಿಜ್ಞಾನ ಪಾಠಗಳನ್ನು ತಿಳಿಸಿಕೊಳ್ಳಲಾಗ್ತದೆ. ಇಲ್ಲಿ ಬೇಸಿಕ್ ಆಗಿ ಅಂದರೆ ಮೂಲಭೂತವಾಗಿ ಬೇಕಾಗ್ತಕ್ಕಂಥ ಎಲ್ಲ ವೈಜ್ಞಾನಿಕ ಅಂಶಗಳಿಂದ ಕೂಡಿರ್ತಕ್ಕಂಥ ತರಗತಿಗಳು 10ನೇ ತರಗತಿಗೆ ನಾವು ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದ್ದೀವಿ. ಬನ್ನಿ ಸ್ನೇಹಿತರೆ, ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಗಳನ್ನು ನೀವು ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಧನ್ಯವಾದಗಳು. ವೀರಭದ್ರಯ್ಯ ದೇಮಯ್ಯ, ಗೋಪನಹಳ್ಳಿ.